ಕೈಲಾಸದಲ್ಲಿ ಹಬ್ಬದ ವಾತಾವರಣ ಆ ದಿನ ಇತ್ತು. ಮಂಚು ಬೆಟ್ಟಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಚಿನ್ನದ ತರ ಪಳಪಳ ಹೊಳಿತಾ ಇತ್ತು. ದೇವಿ ಪಾರ್ವತಿ ಹೇಳಿದ ಹಾಗೆ ನಂದಿ ಹಾಗೂ ಅಲ್ಲಿರುವ ಗಣಗಳು ಎಲ್ಲರೂ ಕೂಡ ಹೂ ಮಾಲೆಗಳಿಂದ ಮಾವಿನ ಎಲೆಗಳಿಂದ ಕೈಲಾಸವನ್ನ ಅಲಂಕಾರ ಮಾಡ್ತಾ ಇದ್ರು. ಹಾಗೆ ಕೈಲಾಸನೇ ಆ ದಿನ ಹಬ್ಬದ ವಾತಾವರಣದಲ್ಲಿ ತುಂಬಾನು ಕೋಲಾಹಲವಾಗಿ ಇತ್ತು. ನಂದೀಶ್ವರ, ಏರ್ಪಾಡುಗಳು ಎಲ್ಲಿಯ ತನಕ ಬಂದಿದೆ? ಈ ದೀಪಾವಳಿಗೆ ಕೈಲಾಸದ 3 ಲೋಕಗಳು ಬೆಳಕಿನಿಂದ ಕಂಗೊಳಿಸ್ತಾ ಇರಬೇಕು. ಕತ್ತಲು ಎನ್ನುವುದು ನಮ್ಮೊಳಗೆ ಬರಲೇಬಾರದು. ಪ್ರತಿಯೊಂದು ದ್ವಾರಕ್ಕೂ ದೀಪವನ್ನು ಇರಿಸಿದ್ದೀರಾ? ಎಲ್ಲ ನಿಮ್ಮ ಆಜ್ಞೆಯಂತೆ ನಡೆಯುತ್ತಿದೆ ತಾಯಿ. ಕೈಲಾಸದಲ್ಲಿರುವ ಪ್ರತಿ ದ್ವಾರಕ್ಕೆ ಪಾಲಕರಿಂದ ಎಲ್ಲ ಕಡೆ ದೀಪ ತೋರಣಗಳನ್ನು ನಿರ್ಮಿಸಲಾಗಿದೆ. ಸುಗಂಧದ ದೀಪದೊಂದಿಗೆ ಅಗರುಬತ್ತಿಯ ಸುವಾಸನೆಯೊಂದಿಗೆ ಕೈಲಾಸವೆಲ್ಲ ಪರಿಮಳದಿಂದಿದೆ. ನಿಮ್ಮ ಸಂತೋಷದಿಂದ ನಾವೆಲ್ಲರೂ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದೀವಿ. ಆವಾಗ್ಲೇ ಅಡಿಗೆ ಮನೆಯಿಂದ ಘಮಘಮ ಅನ್ನುವ ತುಪ್ಪದ ವಾಸನೆ ಬರೋದನ್ನ ನೋಡಿ ಹೊರಗಡೆ ಆಟಾಡ್ತಾ ಇದ್ದ ಗಣೇಶ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದ. ಅಮ್ಮ, ಏನಿದು ಅದ್ಭುತವಾದ ಸುವಾಸನೆ, ಮನಸ್ಸನ್ನು ಎಳಿತಾ ಇದೆ. ಈ ಸಲ ದೀಪಾವಳಿಗೆ ನನಗೋಸ್ಕರ ಪ್ರತ್ಯೇಕವಾದ ಸಿಹಿಗಳನ್ನು ಮಾಡುತ್ತಿದ್ದೀರಾ? ನನಗೆ ಇಷ್ಟವಾದ ಸಿಹಿ ಕಡುಬು ಲಡ್ಡುಗಳನ್ನೆಲ್ಲ ಮಾಡುತ್ತಿದ್ದೀರಾ? ಆ ವಾಸನೆಗೆ ನನಗೆ ಹಸಿವು 2 ಪಟ್ಟಾಗುತ್ತಿದೆ. ನಿನಗೋಸ್ಕರ ಅಲ್ಲದೆ ಈ ತಾಯಿ ಇದನ್ನೆಲ್ಲ ಯಾರಿಗೋಸ್ಕರಪ್ಪ ಮಾಡ್ತೀನಿ? ಈ ಸಿಹಿಯ ಜೊತೆ ನನ್ನ ಪ್ರೀತಿಯನ್ನು ಕೂಡ ಸೇರಿಸಿ ಅದ್ಭುತವಾದ ಸಿಹಿ ಪದಾರ್ಥವನ್ನು ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತಿಂದು ನಿನ್ನ ಹೊಟ್ಟೆ ತುಂಬಬೇಕಾಗುತ್ತೆ. ನೀನು ತೃಪ್ತಿಯಿಂದ ತಿಂದರೇನೆ ಈ ತಾಯಿಗೂ ಕೂಡ ಸಂತೋಷವಾಗುವುದು. ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಕೈಯಲ್ಲಿ ಇರುವ ಆಯುಧವನ್ನ ಇಟ್ಕೊಂಡು ರೇಷ್ಮೆ ಬಟ್ಟೆಯಿಂದ ಅದನ್ನ ಒರೆಸ್ಕೊಂಡು ಗಂಭೀರವಾಗಿ ತನ್ನ ತಾಯಿಯ ಹತ್ತಿರ ಬಂದ್ರು. ಅಮ್ಮ, ಅಣ್ಣ, ದೀಪಾವಳಿ ಅಂದರೆ ದೀಪವನ್ನು ಬೆಳಗಿಸುವುದು, ಸಿಹಿ ತಿನ್ನುವುದು ಮಾತ್ರವಲ್ಲ. ಅದು ಅಧರ್ಮದ ಮೇಲೆ ಧರ್ಮ ವಿಜಯವನ್ನು ಸಾಧಿಸಿದ ಪ್ರತೀಕ. ನರಕಾಸುರ ಎನ್ನುವ ಅಸುರನನ್ನು ಸತ್ಯಭಾಮ ಗಂಡ ಶ್ರೀಕೃಷ್ಣ ಸಂಹಾರ ಮಾಡಿದ ದಿನ. ನಾವು ಕೂಡ ಆ ವಿಜಯ ಸ್ಫೂರ್ತಿಯನ್ನು ನೆನಪಿಸಿಕೊಳ್ಳಬೇಕು. ಆಯುಧಗಳಿಗೆ ಪೂಜೆ ಮಾಡಿ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಹಾಗೆ ದೇವಿ ಪಾರ್ವತಿ, ಗಣೇಶ ಹಾಗೂ ಕಾರ್ತಿಕೇಯ ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ನಾರದರು ಬರ್ತಾ ಇದ್ರು. ಅವರು ಅವ್ರ 3 ಜನನ ನೋಡಿ ತಕ್ಷಣ ಆಕಾಶದಿಂದ ಕೆಳಗಡೆ ಇಳಿದು ಅವರ ಹತ್ತಿರ ಬಂದ್ರು. ನಾರಾಯಣ ನಾರಾಯಣ. ಆಹಾ, ಕೈಲಾಸದಲ್ಲಿ ಹಬ್ಬದ ವಾತಾವರಣ ಆರಂಭಗೊಂಡಿದೆ. ಶಿವ ಕುಟುಂಬವೆಲ್ಲ ಆನಂದದಿಂದ ಉತ್ಸಾಹದಿಂದ ಕಾಣುತ್ತಿದ್ದಾರೆ. ಜಗನ್ಮಾತೆ, ನಿಮಗೆ ನನ್ನ ನಮಸ್ಕಾರಗಳು. ಬನ್ನಿ ನಾರದರೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಮ್ಮ ಆನಂದದಲ್ಲಿ ಭಾಗಿಯಾಗಲು ನಿಮಗಿಂತ ದೊಡ್ಡ ವ್ಯಕ್ತಿ ಯಾರಿದ್ದಾರೆ? ಈ ಹಬ್ಬಕ್ಕೆ ನಿಮ್ಮ ಬರುವಿಕೆ ಇನ್ನಷ್ಟು ಸಂತೋಷ ತಂದಿದೆ. ಎಲ್ಲವೂ ಚೆನ್ನಾಗಿದೆ ತಾಯಿ, ಆದರೆ ನಾನು ಕೈಲಾಸದಿಂದ ಇವಾಗನೇ ಬರುತ್ತಿದ್ದೀನಿ. ಅಲ್ಲಿ ಐಶ್ವರ್ಯಕ್ಕೆ ಅಧಿಪತಿಯಾದ ಲಕ್ಷ್ಮೀದೇವಿ ಮಾಡುತ್ತಿರುವ ದೀಪಾವಳಿ ಏರ್ಪಾಡನ್ನು ನೋಡಿ ನನ್ನ ಕಣ್ಣೇ ಮೈಮರೀತು. ಬಂಗಾರದ ದೀಪಗಳು, ವಜ್ರದ ತೋರಣಗಳು, ಕರ್ಪೂರದ ಆರತಿಗಳು. ಆಹಾ, ಆ ವೈಭೋಗದ ಮುಂದೆ ನಮ್ಮ ಈ ಕೈಲಾಸದ ಹಬ್ಬ ತುಂಬ ಆಡಂಬರವಿಲ್ಲದೆ ಸ್ವಲ್ಪ ಕೊರತೆಯನ್ನು ಕಾಣುತ್ತಿದೆ. ನಾರಾಯಣ ನಾರಾಯಣ. ನಾರದರು ಹೇಳಿದನ್ನ ಕೇಳಿ ಅವರ 3 ಜನ ಮುಖನೂ ತಕ್ಷಣ ಬಾಡಿ ಹೋಯಿತು. ಅವರ ಚುರುಕೆಲ್ಲ ಹೋಗಿ ತುಂಬಾನು ಬೇಜಾರಾದ್ರು. ಆಡಂಬರವಿಲ್ಲದೆ ಏನಿದೆ ನಾರಾಯಣ? ದೀಪಾವಳಿ ಅಂದರೆ ಆಡಂಬರವಲ್ಲ, ಪರಾಕ್ರಮ. ನಾವು ಆ ವಿಜಯ ಸ್ಫೂರ್ತಿಯನ್ನು ಆಚರಣೆ ಮಾಡ್ತಿದ್ದೀವಿ. ನಮ್ಮಲ್ಲಿ ಆಡಂಬರವಿಲ್ಲದೆ ಇರಬಹುದು, ಆದರೆ ವೀರತ್ವ ಇದೆ. ಅಲ್ಲ ಸುಬ್ರಹ್ಮಣ್ಯ, ಹಬ್ಬ ಎಂದರೆ ಪರಾಕ್ರಮವಲ್ಲ, ಹಂಚಿಕೊಳ್ಳುವುದು. ಎಲ್ಲರ ಜೊತೆ ಸೇರಿ ಸಿಹಿ ತಿಂಡಿಗಳನ್ನು ತಿನ್ನುವುದೇ ನಿಜವಾದ ಹಬ್ಬ. ಹೊಟ್ಟೆ ತುಂಬ ಭೋಜನವನ್ನು ಮಾಡಿ ಎಲ್ಲರೂ ಸಂತೋಷವಾಗಿರುವುದರಲ್ಲಿರುವ ಆನಂದ ಈ ಆಯುಧ ಪೂಜೆಯಲ್ಲಿ ಇಲ್ಲ. ನೀವಿಬ್ಬರು ಸುಮ್ಮನಿರಿ. ದೀಪಾವಳಿ ಅಂದರೆ ಮನೆಯನ್ನು ಶುದ್ಧಗೊಳಿಸಿ ದೀಪಗಳಿಂದ ಅಲಂಕಾರ ಮಾಡಿ ಐಶ್ವರ್ಯವನ್ನು, ಶುಭವನ್ನು ಮನೆಯೊಳಗೆ ಆಹ್ವಾನಿಸುವುದು. ಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಮುಖ್ಯ. ನಾರದ ಹೇಳಿದಂತೆ ವೈಭೋಗ ಕೂಡ ಮುಖ್ಯನೇ. ನೋಡಿದ್ರ ಮಹಾದೇವ, ಒಂದು ಹಬ್ಬಕ್ಕೆ ಎಷ್ಟೊಂದು ಅರ್ಥಗಳು. ಒಬ್ಬರ ಅಭಿಪ್ರಾಯ ಇನ್ನೊಬ್ಬರಿಗೆ ಇಷ್ಟವಾಗುತ್ತಿಲ್ಲ. ಈ ಕಷ್ಟಕ್ಕೆ ನೀವೇ ಪರಿಹಾರ ನೀಡಬೇಕು. ಆದರೆ
ಈ ದೀಪಾವಳಿ ಎಂದರೆ ಅರ್ಥವೇನು? ಪರಾಕ್ರಮನ, ಭೋಜನನ, ಐಶ್ವರ್ಯನ? ಅಲ್ಲಿವರೆಗೂ ಕಣ್ಣನ್ನ ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದ ಶಿವಯ್ಯ ಇವರ ಮಾತನ್ನ ಕೇಳಿಸ್ಕೊಂಡು ತಕ್ಷಣ ಕಣ್ಬಿಟ್ಟು ನೋಡಿದ್ರು. ಶಿವಯ್ಯ ಕಣ್ಬಿಟ್ಟ ತಕ್ಷಣ ಆ ಕೈಲಾಸದ ವಾತಾವರಣ ಬದಲಾಯಿತು. ಶಿವಯ್ಯ ನೋಡಕ್ಕೆ ತುಂಬಾನು ಗಂಭೀರವಾಗಿ ಇದ್ರು. ನಾರಾಯಣ, ನೀನಿರೋ ಸ್ಥಳದಲ್ಲಿ ಒಂದು ಚರ್ಚೆ ಹುಟ್ಟುತ್ತೆ. ಪಾರ್ವತಿ, ವಿನಾಯಕ, ಸುಬ್ರಹ್ಮಣ್ಯ, ನೀವೆಲ್ಲ ಹೇಳುವುದು ನಿಜಾನೇ. ಆದರೆ ಅವೆಲ್ಲ ಹಬ್ಬದ ವಿಧಾನಗಳು, ಹಬ್ಬದ ಸಂಪೂರ್ಣವಾದ ಅರ್ಥವಲ್ಲ. ಸ್ವಾಮಿ, ಅಂದರೆ ದೀಪಾವಳಿ ಅಂದರೆ ಅರ್ಥವೇನು? ನಾವು ದೀಪಾವಳಿಯನ್ನು ಹೇಗೆ ಆಚರಣೆ ಮಾಡಬೇಕು? ಹಾಗಾದರೆ ನಮ್ಮ ಎಲ್ಲರ ಆಲೋಚನೆ ಅಸಂಪೂರ್ಣನ? ವಿವರವಾಗಿ ನಮಗೆ ಹೇಳಬಹುದೇ? ಎಲ್ಲರೂ ಪ್ರಶಾಂತವಾಗಿ ಕೇಳಿ. ಈ ಹಬ್ಬದ ಹಿಂದೆ ಇರುವ ಕಥೆಯನ್ನು, ಅದರ ತತ್ವವನ್ನು ನಿಮಗೆ ವಿವರಿಸುತ್ತೇನೆ. ಪೂರ್ವದಲ್ಲಿ ನರಕಾಸುರ ಎನ್ನುವ ರಾಕ್ಷಸ ಅವನ ಬಲ ಗರ್ವದಿಂದ 3 ಲೋಕಕ್ಕೆ ಹಿಂಸೆ ಕೊಟ್ಟ. ದೇವತೆಗಳಿಗೆ, ಋಷಿಗಳಿಗೆ, ಸ್ತ್ರೀಯರಿಗೆ ಹಿಂಸೆ ಕೊಟ್ಟ. ಅವನ ಶಿರದಲ್ಲಿ 16 ರಾಜ್ಯಕನ್ಯರು ಬಂಧಿತರಾಗಿದ್ರು. ಹೌದು ತಂದೆಯೇ, ನಾನು ಕೇಳಿದ್ದೀನಿ. ಅವನು ಭೂದೇವಿಯ ಮಗ. ಅದಕ್ಕೆ ಅವನಿಗೆ ತುಂಬ ಬಲ. ಅವನನ್ನು ಎದುರಿಸಲು ಸಾಧ್ಯವಿಲ್ಲ. ನಿಜನೇ. ಅವನ ಅಹಂಕಾರಗಳು ಮಿತಿಮೀರಿದಾಗ ದೇವತೆಗಳು ಶ್ರೀ ಮಹಾವಿಷ್ಣು ಅವತಾರವಾದ ಶ್ರೀಕೃಷ್ಣನ ಬಳಿ ಮೊರೆ ಹೋದ್ರು. ಆವಾಗ ಶ್ರೀಕೃಷ್ಣ ತನ್ನ ಹೆಂಡತಿಯಾದ ಸತ್ಯಭಾಮನ ಜೊತೆ ಸೇರಿ ನರಕಾಸುರನ ಮೇಲೆ ಯುದ್ಧಕ್ಕೆ ಹೊರಟ. ಸತ್ಯಭಾಮ ಕೂಡ ಯುದ್ಧಕ್ಕೆ ಹೊರಟ್ರ? ಎಷ್ಟೊಂದು ಧೈರ್ಯಶಾಲಿ! ಇದು ಶ್ರೀವಂಶಕ್ಕೆ ಹೆಮ್ಮೆ ಪಡುವ ವಿಷಯ. ಹೌದು ಪಾರ್ವತಿ. ಆ ಯುದ್ಧದಲ್ಲಿ ನರಕಾಸುರನನ್ನು ಸಂಹಾರ ಮಾಡುವ ಶಕ್ತಿ ಸತ್ಯಭಾಮನಿಗೆ ಇದೆ ಎಂದು ತಿಳಿದುಕೊಂಡ ಶ್ರೀಕೃಷ್ಣ ಹೆಂಡತಿಗೆ ರಥಸಾರಥಿಯಾಗಿ ಇದ್ದ. ಸತ್ಯಭಾಮ ತನ್ನ ಪರಾಕ್ರಮದಿಂದ ನರಕಾಸುರನನ್ನು ಸಂಹಾರ ಮಾಡಿದ್ರು. ಅವನ ಶಿರದಲ್ಲಿರುವ 16 ಸ್ತ್ರೀಯರಿಗೆ ವಿಮುಕ್ತಿ ಸಿಕ್ತು. ಇದು ಸುಬ್ರಹ್ಮಣ್ಯ ಹೇಳಿದ ಹಾಗೆ ಅಧರ್ಮದ ಮೇಲೆ ಧರ್ಮದ ವಿಜಯ, ವಿಜಯದ ಪ್ರತೀಕ. ನೋಡಿದ್ರಾ, ನಾನು ಹೇಳಿದ್ದು ನಿಜ. ಅಂದರೆ ವಿಜಯದ ಉತ್ಸವ, ನಮ್ಮ ವಿಜಯವನ್ನು ಸ್ಮರಿಸಿದ ದಿನ. ನಿಲ್ಲು ಮಗನೇ, ಕತೆ ಇನ್ನೂ ಪೂರ್ತಿಯಾಗಲಿಲ್ಲ. ನರಕಾಸುರ ಮರಣ ಹೊಂದಿ ಆ ದಿನ ಪ್ರಜೆಗಳು ಕತ್ತಲಲ್ಲಿ ಇರಬಾರದು ಎಂದು ಆನಂದದಿಂದ ದೀಪವನ್ನು ಬೆಳಗಿಸಿಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಶ್ರೀಕೃಷ್ಣನ ಬಳಿ ವರ ಕೇಳಿದ್ರು. ಅದಕ್ಕೇನೆ ನರಕಾಸುರನ ಸಂಹಾರವಾದ ದಿನ ಎಲ್ಲರೂ ಅವರ ಮನೆಯನ್ನು ದೀಪದಿಂದ ಅಲಂಕಾರವನ್ನು ಮಾಡಿ ಕತ್ತಲನ್ನು ನೀಗಿ ಬೆಳಕನ್ನು ಬರಮಾಡಿಕೊಳ್ಳುತ್ತಾರೆ. ಇದು ಪಾರ್ವತಿ ಹೇಳಿದ ಹಾಗೆ ಮನೆಯನ್ನು ಶುದ್ಧಗೊಳಿಸಿ ಪ್ರಕಾಶವಾಗಿ ಮಾಡಿಕೊಳ್ಳುವುದು. ಹಾಗಾದರೆ ನನ್ನ ಆಲೋಚನೆ ಕೂಡ ಸರಿಯಲ್ವ ಸ್ವಾಮಿ? ಹಬ್ಬದ ದಿನ ಮನೆಯನ್ನು ಶುದ್ಧಗೊಳಿಸುವುದು ಉತ್ತಮ ತಾನೇ? ಇನ್ನು ಆ ವಿಜಯದ ನಂತರ ಪ್ರಜೆಗಳೆಲ್ಲರೂ ಸಂತೋಷದಿಂದ ಸಿಹಿಗಳನ್ನು ಹಂಚಿಕೊಂಡು ಬಂಧು ಮಿತ್ರರ ಜೊತೆ ಸೇರಿ ಭೋಜನವನ್ನು ಮಾಡಿದ್ರು. ಇದು ವಿನಾಯಕ ಹೇಳಿದ ಹಾಗೆ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುವುದು. ಹಾಗಾದ್ರೆ ನಾನು ಹೇಳಿದ್ದು ಕೂಡ ಸರಿಯಲ್ಲ ತಂದೆಯೇ? ಸಿಹಿ ತಿಂಡಿಗಳಿಲ್ಲದೆ ಹಬ್ಬ ಹಬ್ಬನೇ ಅಲ್ಲ. ನೀವು ಎಲ್ಲರೂ ಹೇಳಿದ್ದು ಸರಿಯೇ. ಆದರೆ ಇದೆಲ್ಲ ಬಾಯಿಯ ಆಚರಣೆ. ನಿಜವಾದ ದೀಪಾವಳಿ ನಮ್ಮ ಅಂತರಂಗದಲ್ಲಿ ನಡೆಯಬೇಕು. ಅಂತರಂಗದಲ್ಲಿಯಾ? ಅದೇಗೆ ಸಾಧ್ಯ? ಮನಸ್ಸಲ್ಲಿ ದೀಪವನ್ನು ಹೇಗೆ ಬೆಳಗಿಸುವುದು? ನಿಜವಾದ ನರಕಾಸುರ ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ. ನಮ್ಮ ಒಳಗೆ ಇರುವ ಅಹಂಕಾರ, ಅಜ್ಞಾನ, ಅಸೂಯೆ, ಕೆಟ್ಟ ಗುಣಗಳೇ ಆ ನರಕಾಸುರ. ನಮ್ಮ ಮನಸ್ಸಲ್ಲಿರುವ ಕೆಟ್ಟ ಕತ್ತಲನ್ನು ನೀಗಿಸುವುದೇ ನಿಜವಾದ ನರಕ ಚತುರ್ದಶಿ. ಎಷ್ಟು ದೊಡ್ಡದಾಗಿ ವಿವರವಾಗಿ ಹೇಳಿದ್ದೀರಾ ಸ್ವಾಮಿ. ನೀವು ಹೇಳುವ ತನಕ ನಮಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಆ ಅಜ್ಞಾನ ಎನ್ನುವ ಕತ್ತಲನ್ನು ದೂರ ಮಾಡಲು ನಾವು ಜ್ಞಾನ ಎನ್ನುವ ಬೆಳಕನ್ನು ಬೆಳಗಿಸಬೇಕು. ಆ ದೀಪವನ್ನು ಬೆಳಗಿಸಬೇಕಾದರೆ ಭಕ್ತಿ ಎನ್ನುವ ಎಣ್ಣೆ, ವಿಶ್ವಾಸ ಎನ್ನುವ ಬತ್ತಿ ಬೇಕು. ನಮ್ಮ ಹೃದಯದಲ್ಲಿ ಜ್ಞಾನ ದೀಪವನ್ನು ಬೆಳಗಿಸಿ ನಮ್ಮಲ್ಲಿರುವ ಅಸುರ ಗುಣಗಳನ್ನು ಸಂಹಾರ ಮಾಡುವುದೇ ನಿಜವಾದ ದೀಪಾವಳಿ. ಬಾಹ್ಯವಾದ ದೀಪವು ನಮ್ಮ ಮನೆಯ ಕತ್ತಲನ್ನು ಮಾತ್ರ ದೂರ ಮಾಡುತ್ತೆ. ಆದರೆ ಅಂತರಂಗದಿಂದ ಬೆಳಗುವ ಜ್ಞಾನದೀಪ ನಮ್ಮ ಜೀವನದಲ್ಲಿರುವ ಕತ್ತಲನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಹಾಗೆ ಶಿವಯ್ಯ ಹೇಳಿದ ತಕ್ಷಣ ಎಲ್ರಿಗೂ ಒಂದು ವಿಷಯ ಸರಿಯಾಗಿ ಅರ್ಥ ಆಯಿತು. ಎಲ್ಲಿವರೆಗೂ ದೀಪಾವಳಿ ಹಬ್ಬ ಏನು ಅಂತ ಅಂದ್ಕೊಂಡಿದ್ರು ಅದು ಅದಲ್ಲ ಅಂತ. ನನ್ನನ್ನು ಕ್ಷಮಿಸಿ ತಂದೆಯೇ. ನಾನು ಕೇವಲ ಬಾಹ್ಯ ಯುದ್ಧವನ್ನು
ವಿಜಯವನ್ನು ಮಾತ್ರ ನೋಡಿದೆ. ಆದರೆ ಅಂತರಂಗದೊಳಗಿರುವ ಶತ್ರುವಿನ ವಿಜಯದ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನಮ್ಮೊಳಗಿರುವ ಅಹಂಕಾರವನ್ನು ದೂರ ಮಾಡಬೇಕೆಂದು ಆಲೋಚನೆ ಮಾಡಲಿಲ್ಲ. ನಾನು ಕೂಡ ಹಾಗೇನೆ ಕೇವಲ ತಿನ್ನುವ ಬಗ್ಗೆ ಆಲೋಚನೆ ಮಾಡಿದೆ. ಜ್ಞಾನದಿಂದ ಸಿಗುವ ಆನಂದದ ಸಂತೋಷವನ್ನು ಸ್ಮರಿಸಲಿಲ್ಲ. ನನ್ನ ಅತಿಯಾಗಿ ತಿನ್ನುವ ಆಲೋಚನೆಯನ್ನು ಕಡಿಮೆ ಮಾಡಬೇಕು. ನಾನು ಮನೆಯ ಅಲಂಕಾರವನ್ನು ನೋಡಿದಿನೇ ಹೊರತು ಅವನ್ನು ಶುದ್ಧೀಕರಿಸುವುದನ್ನು ನಾನು ಆಲೋಚನೆ ಮಾಡಲಿಲ್ಲ. ಬಾಹ್ಯ ಸೌಂದರ್ಯಕ್ಕಿಂತ ಅಂತರ್ ಸೌಂದರ್ಯ ಮುಖ್ಯ ಅಂತ ತಿಳಿದುಕೊಂಡೆ. ನನ್ನ ಕಣ್ಣನ್ನು ತೆರೆದಿದ್ದೀರಾ ಸ್ವಾಮಿ? ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ದೈವತ್ವ ಅಸುರತ್ವ ಎರಡೂ ಇದೆ. ಯಾವುದನ್ನು ಬೆಳೆಸಿಕೊಳ್ಳಬೇಕು ಎಂದು ನಾವೇ ಆಲೋಚನೆ ಮಾಡಬೇಕು. ದೀಪಾವಳಿ ನಮ್ಮ ಆತ್ಮವನ್ನು ಪರಿಶೀಲನೆ ಮಾಡುವುದಕ್ಕೆ, ನಮ್ಮಲ್ಲಿರುವ ದೈವತ್ವವನ್ನು ಹೊರಗೆ ತರಲು ನಮಗಿರುವ ದೊಡ್ಡ ಅವಕಾಶ. ಅದ್ಭುತ ಮಹಾದೇವ, ದೀಪಾವಳಿಯ ಮಹತ್ವವನ್ನು ನಿಮ್ಮ ಬಾಯಿಂದ ಕೇಳುವುದು ನಮಗೆ ತುಂಬ ಸಂತೋಷ. ಕೈಲಾಸದಲ್ಲಿ ಮಾತ್ರವಲ್ಲ, ಈ ಸಂದೇಶ 3 ಲೋಕಕ್ಕೆ ಸೇರಬೇಕು. ವೈಭವ, ಪರಾಕ್ರಮ, ಆನಂದ ಅದೆಲ್ಲ ಮುಖ್ಯನೇ. ಆದರೆ ಅದೆಲ್ಲದಕ್ಕೂ ಮೂಲ ಆತ್ಮಜ್ಞಾನ. ನಾರಾಯಣ ನಾರಾಯಣ. ಹಾಗಾದರೆ ಹಬ್ಬವನ್ನು ಪ್ರಾರಂಭಿಸೋಣ. ಆದರೆ ಈ ದಿನ ವಿಶೇಷವಾಗಿ ಆರಂಭಿಸೋಣ. ಪಾರ್ವತಿ, ನೀನು ಸಂಪತ್ತು, ಶುಭಕ್ಕೆ ಪ್ರತೀಕ. ನೀನು ಲಕ್ಷ್ಮೀ ಪೂಜೆಯನ್ನು ಮಾಡು. ಆದರೆ ನಿಜವಾದ ಸಂಪತ್ತು ಒಳ್ಳೆಯ ಗುಣಗಳನ್ನು ನೋಡು. ಸುಬ್ರಹ್ಮಣ್ಯ, ನೀನು ಅಧರ್ಮದಿಂದ ಧರ್ಮವನ್ನು ವಿಜಯಗಳಿಸಿದ ಆಯುಧ ಪೂಜೆ ಮಾಡು. ಆದರೆ ನೀನು ಮಾಡಬೇಕಾಗಿದ್ದು ಶತ್ರುಗಳ ನಾಶ ಎಂದು ಮರೆಯಬೇಡ. ವಿನಾಯಕ, ನೀನು ಎಲ್ಲರಿಗೂ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಪ್ರಸಾದ ವಿತರಣೆ ಮಾಡು. ನಾನು ನಿಮ್ಮ ಎಲ್ಲರೊಳಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಕೆಲಸ ಮಾಡುತ್ತೀನಿ. ಹಾಗೆ ಆ ದಿನ ಶಿವಯ್ಯನ ಕುಟುಂಬ ನಿಜವಾದ ದೀಪಾವಳಿ ಹಬ್ಬಕ್ಕೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡು ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ರು. ಹಬ್ಬ ಅನ್ನೋದು ಅಲಂಕಾರ, ಸಂತೋಷ, ಆಡಂಬರ ಮಾತ್ರವಲ್ಲ. ಒಂದೊಂದು ಹಬ್ಬದ ಹಿಂದ್ಗಡೆನೂ ಖಂಡಿತ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊಂಡು ಹಬ್ಬ ಆಚರಿಸಿದ್ರೆ ಆ ಹಬ್ಬ ಸಂಪೂರ್ಣವಾಗುತ್ತೆ.